ನಮಸ್ಕಾರ ಫ್ರೆಂಡ್ಸ್, ಭೀಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆ ಪಿ ಡಿ ಒ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ 2024ರ ನಾನ್ HK ಪಿ ಡಿ ಒ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಯಾವ ರೀತಿ ಕ್ವಶನ್ ಕೇಳಿದ್ದ ಅಂತಂದರೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಒಟ್ಟು 3 ಹೇಳಿಕೆಗಳನ್ನು ನೀಡಿದ ಒಂದು ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮವು ದೇಶದಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಬಿ, ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಸಹಯೋಗದೊಂದಿಗೆ ಜಾರಿಗೊಳಿಸಲಿದೆ. ಮತ್ತು ಮೂರನೇದು ಸಿ, ಸಚಿವ ಸಂಪುಟವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ನಿನ ಅಡಿಯಲ್ಲಿ ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮವನ್ನು ಅನುಮೋದನೆ ನೀಡಿದೆ ಅಂತ ಒಟ್ಟು 3 ಹೇಳಿಕೆಗಳನ್ನು ನೀಡಿ, ಇಲ್ಲಿ ಕೆಳಗಡೆ ಆಪ್ಷನ್ನಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿ ಇವೆ ಅಂತ ಹೇಳಿ 1ನೇ ಆಪ್ಷನ್ನು ಎ ಮತ್ತು ಸಿ ಮಾತ್ರ, 2ನೇದು ಬಿ ಮತ್ತು ಸಿ ಮಾತ್ರ, 3ನೇದು ಎ ಮತ್ತು ಬಿ ಮಾತ್ರ, 4ನೇದು ಎ ಬಿ ಸಿ ಎಲ್ಲವೂ ಸರಿಯಾಗಿದೆ ಅಂತೇಳಿ ಈ ಹೇಳಿಕೆಗಳನ್ನು ಕೊಟ್ಟು ಆಪ್ಷನ್ನ ನೀಡಿದ. ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ, ಕೊನೆಯದಾಗಿ ಲಾಸ್ಟಲ್ಲಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ನೋಡೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮವನ್ನು CPP ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ ಅಂತ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಕಾರ್ಯಕ್ರಮ. ಈ ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮದ ಮೂಲ ಉದ್ದೇಶ ತೋಟಗಾರಿಕೆ ಬೆಳೆಗಳ ಗುಣಮಟ್ಟವನ್ನು ಸುಧಾರಿಸೋದು ಮತ್ತು ರೈತರಿಗೆ ವೈರಾಣುಮುಕ್ತ ಮತ್ತು ಉನ್ನತ ಗುಣಮಟ್ಟದ ನೆಡು ಸಸಿಗಳನ್ನು ನೀಡೋದು. ಈ ತೋಟಗಾರಿಕೆ ಬೆಳೆಗಳಲ್ಲಿ ರೈತರು ತುಂಬ ವೈರಾಣುಗಳ ಸಮಸ್ಯೆಗಳನ್ನು ಎದುರಿಸ್ತಾರೆ ಮತ್ತು ಬೆಳೆ ಬರೋ ಸಂದರ್ಭದಲ್ಲಿ ಕಾಯಿಗಳಲ್ಲಿ ಹಣ್ಣಾಗೋದು ಅಥವಾ ರೋಗ ಬಿದ್ದು ಬೆಳೆ ನಾಶ ಆಗುವ ಸಂಭವ ತುಂಬ ಇರುತ್ತೆ. ಆದ್ದರಿಂದ ಈ ರೈತರಿಗೆ ತೋಟಗಾರಿಕೆ ಬೆಳೆಗಳನ್ನು ಉನ್ನತ ಗುಣಮಟ್ಟದ ಮತ್ತು ವೈರಾಣು ಮುಕ್ತ ಸಸಿಗಳನ್ನು ನೀಡೋದು ಈ CPP ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ನ ಮೂಲ ಉದ್ದೇಶ. ಈ ಕಾರ್ಯಕ್ರಮವನ್ನು ಫೆಬ್ರವರಿ 2023ರಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಈ CPP ಕಾರ್ಯಕ್ರಮದ ಮುಖ್ಯ ಗುರಿಗಳು ಯಾವುವಂದರೆ, ಬೆಳೆಗಳ ಇಳುವರಿಯನ್ನು ಹೆಚ್ಚಿಸುವುದು, ರೈತರ ಇಳುವರಿಯನ್ನು ಹೆಚ್ಚಿಸೋದು, ರೈತರಿಗೆ ಒಂದು ಉನ್ನತ ಗುಣಮಟ್ಟದ ಮತ್ತು ವೈರಾಣುಗಳ ಮುಕ್ತವಾಗಿರುವ ಒಂದು ಸಸಿಗಳನ್ನು ನೀಡೋದ್ರಿಂದ ಅವರ ಇಳುವರಿಯನ್ನು ಹೆಚ್ಚುತ್ತದೆ. ಇದರ ಮೂಲ ಉದ್ದೇಶ ಬೆಳೆಗಳ ಇಳುವರಿಯನ್ನು ಕೂಡ ಹೆಚ್ಚಿಸೋದು ಈ ಕಾರ್ಯಕ್ರಮದ ಒಂದು ಉದ್ದೇಶ. ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ಉದ್ದೇಶ. ರೈತರಿಗೆ ಒಂದು ಉನ್ನತ ಗುಣಮಟ್ಟದ ಸಸಿಗಳನ್ನು ನೀಡೋದ್ರಿಂದ ಅವರ ಇಳುವರಿ ಚೆನ್ನಾಗಿ ಬೆಳೆದು ಇಳುವರಿ ಹೆಚ್ಚಾಗುತ್ತೆ ಮತ್ತು ಉತ್ತಮವಾದ ಮಾರುಕಟ್ಟೆ ಬೆಲೆ ಈ ಬೆಳೆಗಳಿಗೆ ಸಿಗುತ್ತೆ. ಅದರಿಂದ ರೈತರು ಹೆಚ್ಚಿನ ಆದಾಯವನ್ನು ಸಹ ಪಡೆಯಬಹುದು. ನೆಕ್ಸ್ಟ್, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನ ಅಂದರೆ ರೈತರಿಂದ ಹಣ್ಣುಗಳನ್ನು ಪಡೆಯುವ ಗ್ರಾಹಕರಿಗೂ ಸಹ ಒಂದು ವೈರಾಣು ಮುಕ್ತವಾಗಿರತಕ್ಕಂಥ ಮತ್ತು ಒಳ್ಳೆಯ ಪೌಷ್ಟಿಕಾಂಶ ಮತ್ತು ರುಚಿಯಾಗಿರತಕ್ಕಂಥ ಹಣ್ಣುಗಳು ಸಹ ಗ್ರಾಹಕರಿಗೆ ಒದಗಿಸಿಕೊಡುವಂಥ ಗುರಿಯನ್ನು ಸಹ ಈ ಕಾರ್ಯಕ್ರಮ ಹೊಂದಿದೆ. ಆಮೇಲೆ ಭಾರತದ ಜಾಗತಿಕ ಮಾರುಕಟ್ಟೆಯ ಸ್ಥಾನವನ್ನು ಬಲಪಡಿಸೋದು ಅಂದರೆ ವಿದೇಶಗಳಲ್ಲಿ ಎಕ್ಸ್ಪೋರ್ಟ್ ಹೆಚ್ಚಿಗೆ ಆಗೋದು, ಅಂದರೆ ಉತ್ತಮ ಗುಣಮಟ್ಟದ ರೋಗಾಣುರಹಿತ ಹಣ್ಣುಗಳನ್ನು ಉತ್ಪಾದಿಸುವ ಮೂಲಕ ಜಾಗತಿಕವಾಗಿ ಇದು ನಮ್ಮ ದೇಶದ ಹಣ್ಣಿನ ರಫ್ತು ಸಹ ಹೆಚ್ಚಾಗುತ್ತೆ. ಇದರಿಂದ ರೈತರಿಗೂ ಲಾಭ ಮತ್ತು ದೇಶದ ರಫ್ತು ದರವು ಕೂಡ ಇದರಿಂದ ಹೆಚ್ಚಾಗುತ್ತೆ. ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವುದು. CPP ಕಾರ್ಯಕ್ರಮ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನು ಈ ಕಾರ್ಯಕ್ರಮ ಉತ್ತೇಜಿಸುತ್ತದೆ. ಈ CPP ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮು ಅನುಷ್ಠಾನಕ್ಕೆ ಕೆಲವು ಸಮಸ್ಯೆಗಳನ್ನು ಸಹ
ಎದುರಿಸ್ತಾ ಇದೆ. ಸವಾಲಾಗಿರುವ ಸಮಸ್ಯೆಗಳ್ಯಾವು ಅಂದರೆ CPP ಕಾರ್ಯಕ್ರಮ ಪರಿಣಾಮಕಾರಿ ಜಾರಿಯಾಗಕ್ಕೆ ಕೇಂದ್ರ ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರ ಮತ್ತು ರೈತರ ನಡುವೆ ಒಳ್ಳೆ ಕೋಆರ್ಡಿನೇಷನ್ನ ಅಗತ್ಯವಿದೆ. ಅಂದರೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸರಿಯಾಗಿ ಮಾಹಿತಿಗಳನ್ನು ರವಾನಿಸೋದು ಮತ್ತು ಒಂದು ಒಳ್ಳೆಯ ಡಾಟಾವನ್ನು ನೀಡುವಂಥ ಮುಖಾಂತರ ಕೇಂದ್ರ ಸರ್ಕಾರ ಕೃಷಿ ಸಚಿವಾಲಯಕ್ಕೆ ರಾಜ್ಯ ಸರ್ಕಾರ ಮತ್ತು ರೈತರು ಸರಿಯಾಗಿ ಈ ಯೋಜನೆಗೆ ಸ್ಪಂದಿಸಿದಾಗ ಒಳ್ಳೆ ಕೋಆರ್ಡಿನೇಷನ್ ಬೆಳೆದಾಗ ಮಾತ್ರ ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತೆ. ಒಂದು ವೇಳೆ ಇಲ್ಲಿ ಕೋಆರ್ಡಿನೇಷನ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ಈ ಕಾರ್ಯಕ್ರಮ ಪರಿಣಾಮಕಾರಿ ಜಾರಿಯಾಗೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿ. ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಉತ್ತಮ ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ರೈತರಿಗೆ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನು ನೀಡೋದು ಮತ್ತು ಅವರಿಗೆ ಅದರ ಬಗ್ಗೆ ತಿಳಿಸೋದು ಮತ್ತು ಈ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಭವಸ್ಥ ನುರಿತ ವ್ಯಕ್ತಿಗಳು ಮತ್ತು ಕೂಲಿ ಕಾರ್ಮಿಕರ ಒಂದು ಅಗತ್ಯವಿದೆ. ಮತ್ತು ಇವುಗಳನ್ನು ಬೆಳೆಯೋದಕ್ಕೆ ಹೂಡಿಕೆಯ ಅವಶ್ಯಕತೆ ಕೂಡ, ಬಂಡವಾಳದ ಹೂಡಿಕೆಯ ಅವಶ್ಯಕ ಕೂಡ ಇದಕ್ಕೆ ಅಗತ್ಯವಿದೆ. ಮತ್ತು ರೈತರ ಸ್ವೀಕಾರ ಅಂದರೆ ಅತಿ ಹೆಚ್ಚು ಜನ ರೈತರು ತಮ್ಮ ಹಳೆಯ ಸಂಪ್ರದಾಯದ ಹಳೆಯ ತಳಿಗಳನ್ನೇ ಬಳಸ್ತಾ ಇರ್ತಾರೆ. ಅವರಿಗೆ ಹೊಸ ತಳಿಗಳ ಬಗ್ಗೆ ಅರಿವಿರಲ್ಲ ಮತ್ತು ಅದರ ಮೇಲೆ ಭರವಸೆ ಸಹ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅವರು ತಮ್ಮ ಹಳೆಯ ಸಂಪ್ರದಾಯಗಳಿಗೆ ಅಂಟ್ಕೊಂಡಿರ್ತಾರೆ. ಆಮೇಲೆ ಅವರಿಗೆ ಇದರ ಬಗ್ಗೆ ಸರಿಯಾಗಿ ತಿಳಿಸಿ ಮನವರಿಕೆ ಮಾಡಿ ಅವರಿಗೆ ಬೆಳೆಯಲು ತಿಳಿಸ್ಬೋದು. ಅದಾದಮೇಲೂ ಸಹ ಅವರು ಈ ಹೊಸ ನಾಟಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಹಿಂಜರಿಯಲೂಬಹುದು ಎಂಬ ಒಂದು ಸವಾಲು ಕೂಡ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ಇರೋದು. ಅದಾದಮೇಲೆ ಈ ರೀತಿಯ ಹೊಸ ತಳಿಗಳನ್ನು ಒಂದು ದೂರದ ಅಭಿವೃದ್ಧಿಯಾಗದ ಒಂದು ಗ್ರಾಮಗಳಿಗೆ, ಆಮೇಲೆ ಅತ್ಯಂತ ಗುಡ್ಡಗಾಡು ಪ್ರದೇಶಗಳಲ್ಲಿ ಅತಿ ದೂರದ ಒಂದು ಸಣ್ಣ ಕುಗ್ರಾಮಗಳಲ್ಲಿ ರೈತರು ವಾಸಿಸ್ತಾ ಇರ್ತಾರೆ. ಅಂಥ ಜನರಿಗೆ ತಲುಪೋದು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಇದು CPP ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ನ ಸಂಪೂರ್ಣವಾದ ಮಾಹಿತಿ. ಈ ಕ್ಲಾಸ್ನ ಸರಿಯಾಗಿ ಕೇಳಿದವರು ನೀವು ಈ ಪ್ರಶ್ನೆಗೆ ಉತ್ತರನ ಈ ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಇದು ಈ CPP ಕಾರ್ಯಕ್ರಮದ ಸಂಪೂರ್ಣವಾದ ವಿವರ. ಇದೇ ರೀತಿಯ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದ.